height of intolerance. ಸಂವಿಧಾನ ಮತ್ತು ನ್ಯಾಯಾಂಗದ ಬಗ್ಗೆ ಈ ಒಂದು ವಿಚಾರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ 3 ಜನನೂ ಸಹಿತ ಅದರೊಳಗೆ ಸಹಿ ಹಾಕ್ಯಾರೆ. ಶ್ರೇಯಸ್ ಪಟೇಲು, ಕುಮಾರ್ ನಾಯಕು ಮತ್ತು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್. ಇವರು ಇಂಪೀಚ್ಮೆಂಟ್ ಮೋಷನ್ ಸಹಿ ಹಾಕ್ಯಾರೆ. ಅದೇನು ಆಗೋದಿಲ್ಲ, ಅದು ಬೇರೆ ವಿಷಯ. ಮೆಜಾರಿಟಿ ಬೇಕಾದಕ್ಕೆ ಅಂದರೆ ಒತ್ತಡ ಮಾಡುವಂಥ ತಂತ್ರ ಇದು. ನಾವು ಹೇಳಿದಂಗೆ ಜಡ್ಜ್ಮೆಂಟ್ ಕೊಡಬೇಕಿಲ್ಲ ಅಂದರೆ ನಿಮ್ಗೆ ನಾವು ಏನು ಮಾಡ್ತೀವಿ ನೋಡಂತೇಳಿ ನ್ಯಾಯಾಂಗಕ್ಕೆ ಧಮಕಿ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಸೊ ಇದನ್ನು ನಾನು ಅತ್ಯಂತ ತೀವ್ರವಾಗಿ ಖಂಡಿಸ್ತೇನೆ. ಎರಡನೇದ್ದು, ದ್ವೇಷ ಭಾಷಣ, ದ್ವೇಷ ಅಪರಾಧ, ಈಗಾಗಲೇ ಅನೇಕ ಕಾನೂನುಗಳಿದ್ದಾವೆ ಇದಕ್ಕೆ. ಆದರೆ ತಮಗೆ ಆಗಲಾರದವ್ರನ್ನ ಟಾರ್ಗೆಟ್ ಮಾಡಲಿಕ್ಕೆ ಬ್ರಿಟಿಷರ ಮಾದರಿಯಲ್ಲಿ ಈ ರೀತಿ ಒಂದು ದಮನಕಾರಿ ಪ್ರವೃತ್ತಿಯನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತದೆ. ಬೆಳಗಾವಿ ಅಧಿವೇಶನಕ್ಕಿಂತ ಮೊದಲು ನಾವೆಲ್ಲ ಒಟ್ಟಿಗಿದ್ದೀವಿ ತೋರಿಸಲಿಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಮೀಟಿಂಗ್ ಮಾಡಿದರು. ಮೀಟಿಂಗ್ದಲ್ಲಿ ಏನಾಯ್ತು ಅನ್ನೋದಕ್ಕಿಂತ ನಾಟಿ ಕೋಳಿನ ಚರ್ಚೆ ಜಾಸ್ತಿ ಆಯಿತು. ಈಗ ಬೆಳಗಾಂದಲ್ಲಿ ಅದನ್ನೇ ನಡೆಸ್ಯಾರ. ಅಂದ್ರೆ ರಾಜ್ಯದ ಹಿತದ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ಎಲ್ಲ ವಿಫಲತೆಗಳಿಗೆ ಕೇಂದ್ರ ಸರ್ಕಾರ ಬಟ್ ಮಾಡೋದು ಅಷ್ಟ. ಅದಕ್ಕಿಂತ ಜಾಸ್ತಿ ಅವ್ರದ್ದೇನು ಜವಾಬ್ದಾರಿ